ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ರೆಡಿ ಆಗ್ತಾರೆ, ಆದರೆ ಭಾಗ್ಯ ಮುಖದಲ್ಲಿ ನಗುವಿಲ್ಲ. ಬಿಕಾಸ್ ತನ್ವಿ ಏನು ಅನ್ಕೋಬಹುದು ಅಂತ. ಆದರೆ ತನ್ವಿ ಕೂಡ ಅಪ್ಪನ ಜೊತೆ ಖುಷಿಯಿಂದ ಬಂದು ಹೊರಡೋಣ ಅಂತ ಹೇಳ್ತಾರೆ. ನಿಜಕ್ಕೂ ಭಾಗ್ಯಗೆ ಶಾಕ್ ಆಗುತ್ತೆ. ಬಟ್ ಬಿಕಾಸ್ ಇದಕ್ಕೆಲ್ಲ ಕಾರಣ ತಾಂಡವ್ ಮಗಳನ್ನ ಕರ್ಕೊಂಡು ಹೋಗಿ ಬುದ್ಧಿ ಹೇಳ್ತಾರೆ. ನಿಮ್ಮಮ್ಮಗೆ ನಾನು ಸರಿಯಾದ ಜೋಡಿ ಅಲ್ಲಮ್ಮ, ನಿಮ್ಮಮ್ಮ ಚೆನ್ನಾಗಿರಬೇಕು, ಇವತ್ತು ಖುಷಿಯಾಗಿದ್ದಾಳೆ ಅಂದರೆ ಅದಕ್ಕೆ ಆದಿ ಬ್ರದರ್ ಕಾರಣ, ಅವರಿಬ್ಬರೇ ಚೆನ್ನಾಗಿ ಜೋಡಿ ಆದರೆ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ. ಅಪ್ಪನಿಗೋಸ್ಕರ ಒಪ್ಕೋಕಂದ ಅಂದಾಗ ತನ್ವಿ ಕೂಡ ಅಪ್ಪನಿಗೋಸ್ಕರ ಮೇಲ್ನೋಟಕ್ಕೆ ಒಪ್ಕೋತಾಳೆ. ಬಟ್ ಒಳಗಡೆ ಏನಾದರೂ ಮಾಡಿ ಇದನ್ನು ತಡಿಬೇಕು ಅಂತಲೇ ಅನ್ಕೋತಾರೆ. ಈ ಕಡೆ ತಾಂಡವ್ ಇಂಟೆನ್ಷನ್ ಕೂಡ ಇವಳು ಪದೇ ಪದೇ ಬೇಡ ಬೇಡ ಈ ಜೋಡಿ ಸರಿ ಇಲ್ಲ, ನೀವು ಮತ್ತು ಅಮ್ಮ ಒಂದಾಗಬೇಕು ಅಂತಲೇ ಹೇಳ್ತಾನೇ ಇರಬೇಕು ಅನ್ನೋದೇ ತಾಂಡವ ಇಂಟೆನ್ಷನ್ ಆಗಿದೆ. ಕೊನೆಗೂ ಕೂಡ ಮನೆಯವರೆಲ್ಲ ಸೇರಿಕೊಂಡು ಆದಿ ಮನೆಗೆ ಬರ್ತಾರೆ. ಆದಿ ಮನೆಯಲ್ಲಿ ಕನಿಕಾ ಮತ್ತು ಮೀನಾಕ್ಷಿ ಅವರು ಏನಾದರೂ ಮಾಡಿ ಇಲ್ಲಿ ಎಡ್ವರ್ಟ್ ಮಾಡಬೇಕು ಅಂತ ಅನ್ಕೋತಾರೆ. ಭಾಗ್ಯ ತಲೆ ಮೇಲೆ ಕಾಯಿ ಬೀಳಿಸ್ಬೇಕು ಅನ್ಕೋತಾರೆ. ಬಟ್ ಅದು ಹೋಗಿ ಮೀನಾಕ್ಷಿ ಅವ್ರ ತಲೆ ಮೇಲೆ ಬೀಳುತ್ತೆ. ನಂತರ ಎಲ್ಲರೂ ಕೂಡ ಸೇರಿಕೊಂಡು ತಾಂಬೂಲನ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಾಗ ಮೀನಾಕ್ಷಿ ಅವರು ಅವ್ರ ಅಪ್ಪ ಅಮ್ಮ ಬರಬೇಕಲ್ವಾ ಅಂತಿದ್ದಾಗನೇ ತಾಂಡವ ಸುನಂದ್ ಅವರು ಮತ್ತು ಅವರ ಗಂಡನ ಕರ್ಕೊಂಡು ಬರ್ತಾರೆ. ಇಲ್ಲಿ ಕೊನೆಗೂ ಸುನಂದ್ ಅವರು ಒಪ್ಕೊಂಡ್ರೆ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಇಲ್ಲಿ ತಾಂಡವ ಅವ್ರ ಮನೆಗೆ ಹೋಗಿ ಅತ್ತೆ ದಯವಿಟ್ಟು ನನಗೋಸ್ಕರ ಬನ್ನಿ, ಭಾಗ್ಯಕ್ಕೆ ನಾನು ತುಂಬ ಹಿಂಸೆ ಮಾಡಿದ್ದೀನಿ, ನಾನು ಅವಳಿಗೆ ಸರಿಯಾದ ಜೋಡಿ ಅಲ್ಲ, ನನ್ನ ಮೇಲೆ ರೆಸ್ಪೆಕ್ಟ್ ಇದ್ದರೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದಿರ್ತಾರೆ. ಹಾಗಾಗಷ್ಟೇ ಸುನಂದ್ ಅವರು ಬಂದಿರ್ತಾರೆ. ಅಮ್ಮ ಬಂದಿದ್ದನ್ನು ನೋಡಿ ಭಾಗ್ಯ ಹೋಗಿ ಒಪ್ಕೋತಾರೆ, ಕಣ್ಣೀರು ಹಾಕ್ತಾರೆ. ಆಗ ನಾನು ಇದಕ್ಕೆ ಒಪ್ಕೊಂಡಿಲ್ಲ, ಬಟ್ ತಾಂಡವ್ಗೋಸ್ಕರ ಬಂದಿದ್ದೇನೆ ಅಷ್ಟೇ ಅಂತ ಸುನಂದ್ ಅವರು ಹೇಳ್ತಾರೆ. ನಂತರ ಇಲ್ಲಿ ಕುಸುಮರು ತಾಂಬೂಲನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ, ಅದಕ್ಕೂ ಮುನ್ನ ಹುಡುಗ ನೋಡು ಶಾಸ್ತ್ರ ನಡೀಲಿ, ಕಾಫಿ ತೊಗೊಂಡು ಬರಲಿ ಹುಡುಗ ಅಂತ ಹೇಳ್ತಾರೆ. ಆದಿಯವರು ಕೂಡ ಕಾಫಿ ತೊಗೊಂಡು ಬಂದು ಎಲ್ರಿಗೂ ಕೂಡ ಕೊಡ್ತಾರೆ. ಭಾಗ್ಯ ಅವರು ನಗ್ತಾ ಇರ್ತಾರೆ. ಆದಿಯವ್ರನ್ನ ನೋಡಿದ್ದೆ ನನ್ನ ಭಾಗ್ಯ ನಗ್ತಿರ್ತಾರೆ ಅಂದರೆ ನನಗೆ ಏನು ಮಾಡೋದಕ್ಕೂ ರೆಡಿ ಅಂತ ಆದಿ ಹೇಳ್ತಾರೆ. ಇದರಿಂದಾಗಿ ಸಿಡಿದು ಹೋಗ್ತಾರೆ ಮೀನಾಕ್ಷಿ ಅವರು. ಈ ರೀತಿ ಮದುವೆ ಆಗಿ ಮಗು ಇರೋ ಅಂಥ ಹುಡುಗಿಯನ್ನು ಮದುವೆ ಆದರೆ ಜನ ಏನು ಅಂದ್ಕೊಳ್ಳೋದಿಲ್ಲ, ಸಮಾಜ ಇವಳ ಬಗ್ಗೆ ಏನು ಅಂದ್ಕೊಳ್ಳೋದಿಲ್ಲ ಅಂದಾಗ ಯಾವುದೇ ಸಮಾಜಕ್ಕೂ ನಾನು ಬೆದರೋದಿಲ್ಲ. ಗಂಡವು ಮದುವೆ ಆದರೆ ಪರವಾಗಿಲ್ಲ, ಮಕ್ಕಳಿದ್ರು ಕೂಡ, ಅದೇ ಹೆಣ್ಣು ಮಾತ್ರ ಮದುವೆ ಆಗಬಾರ್ದಲ್ವ ಅಂತ ಹೇಳಿ ಖಡಕ್ಕಾಗಿ ಎಚ್ಚರಿಕೆ ಕೊಡ್ತಾರೆ ಆದಿಯವರು. ಜೊತೆಗೆ ಭಾಗ್ಯನೇ ನನ್ನ ಬದುಕಿನ ಒಂದು ಹೊಸ ಅಧ್ಯಾಯ ಅಂತ ಕೂಡ ಹೇಳ್ತಾರೆ. ನಂತರ ತಾಂಬೂಲ ಎಕ್ಸ್ಚೇಂಜ್ ಆಗುತ್ತೆ. ಇದರ ನಡುವೆ ತನ್ವಿ ಮತ್ತು ತಾಂಡವ್ ಸೇರಿಕೊಂಡು ಹೇಗಾದರೂ ಮಾಡಿ ಮದುವೆ ನಿಲ್ಲಿಸಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.